ಸಭಾಧ್ಯಕ್ಷೆ, ನಾನು 4 ಬಾರಿ ಆಯ್ತು. 4 ಬಾರಿ ಶಾಸಕನಾಗಿದ್ದೇನೆ. ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಬಸವೇಶ್ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಒಂದ್ ಸೆಕೆಂಡ್ ಪದ್ಮರಾಜ್ ಅಂತ. ಮಂತ್ರಿಗಳೇ, ಈಗ ಗೃಹ ಸಚಿವರು ಇಲ್ಲ, 2 ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ನೋಟ್ ಮಾಡಿ ಮತ್ತೆ ಸರ್ಕಾರ ನಾಳೆ ಅವರಿಗೆ ಅದೇ ಇಲ್ಲಿದ್ದವರು ಕೇಳ್ಬೇಕಲ್ಲ, ನೋಟ್ ಮಾಡ್ಕೊಳ್ತೀವಿ. ಹೇಳಿ. ಪ್ರಸ್ತಾವ ಮಾಡಿ. ರಾತ್ರಿ ಇಲ್ಲ, ಅವರಲ್ಲಿ ಕೌನ್ಸಿಲ್ ಅಲ್ಲಿ ಅನ್ಸ ಅದು ಶೂನ್ಯ ವೇಳೆ ಮುಗಿತದಲ್ಲ. ನಾಳೆ ಬೇಕಾದ್ರೆ ಪ್ರಸ್ತಾವ ಮಾಡಿ ಶೂನ್ಯ ವೇಳೆ. ನಾಳೆ ಎಲ್ಲ ಇದು ನಾಳೆಗೆ ಅದಾಗೋದಿಲ್ಲ. ನಿಮಿಷ, ಇದು ಬಹಳ ತುರ್ತಾಗಿರೋ ವಿಚಾರ. ರಾತ್ರಿ ಆಗಿರೋದು ಬಹಳ ಒಂಥರ ಭಯಂಕರ ಆಗಿದೆ. ಅದಕ್ಕೋಸ್ಕರ ತಾವೇನಾದ್ರು ಕೂಡ ಗೃಹ ಸಚಿವರನ್ನ ಬರಂಗ್ ಮಾಡಿದ್ರೆ ಇವತ್ತು ಅವರು ಒಂದು ಉತ್ತರ ಕೊಟ್ಟರೆ ಬಹಳ ಒಳ್ಳೇದು. ಅಲ್ಲ, ಅಲ್ಲಿ ಇದ್ದಾರೆ ಅವರು, ಆನ್ಸರ್ ಅಲ್ಲಿ ಮಾಡ್ತಾ ಇದ್ದಾರೆ ಕೌನ್ಸಿಲ್ ಅಲ್ಲಿ. ನಮ್ಮ 5 ನಿಮಿಷ ಕೊಡಿ ಸಭಾಧ್ಯಕ್ಷರೇ, 5 ನಿಮಿಷ ಕೊಡಿ. ಇದು ನಾಳೆಗೆ ಹೋಗೋದು ಮಾಡಿ. ಅಷ್ಟೇ. ಆಯ್ತು, ಮಾಡಿ ಪ್ರಸ್ತಾಪ ಮಾಡಿದ್ದು. ಸನ್ಮಾನ್ಯ ಸಭಾಧ್ಯಕ್ಷೆ, ನಿನ್ನೆ ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ. ಹಣಕ್ಕೆ ಒತ್ತಾಯ ಮಾಡ್ತಾನೆ. ನಾನು ಹೇಳ್ತೀನಿ, ನೀನೇ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು. ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರ್ತಕ್ಕಂಥ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಕೆಟ್ಟದ ಪದಗಳಿಂದ, ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ, ನಿನ್ನ ಮನೆ ಹತ್ರ ಕಳಿಸಿ, ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ, ಬೆದರಿಕೆ ಆಗ್ತೇನೆ, ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಆಗ್ತೇನೆ. ಬಹುಶಃ ನನ್ನ ತಿಳಿದಾಗೆ ನನ್ನ ಒಬ್ಬನಿಗೆಲ್ಲ ಹಾಕಿರ್ತಕ್ಕಂಥದ್ದು ಅವನು ರಾತ್ರಿ ಹೊತ್ತಾಯ್ತು ಅಂತಂದ್ರೆ ಕುಡ್ದು ಮದ ಏರಿದಾಗ ಅನೇಕ ಜನ ಮಾಜಿ ಸಚಿವರಿಗೆ, ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅವನು ಕ್ಲಬ್ಗಳು ನಡೆಸ್ತಾನೆ, ಬಸವೇಶ್ವರ ಲಿಮಿಟ್ ವ್ಯಾಪ್ತಿನಲ್ಲಿ ಕ್ಲಬ್ಗಳು ನಡೆಸ್ತಾನೆ. ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನ ಮಾಡಿದ್ದೇವೆ. ಅವರ ಮೆಡಿಕಲ್ ಸೀಟ್ ಕೊಡ್ತಕ್ಕಂತಿರ್ಬೋದು, ಕೆಲಸ ಕೊಡ್ತಕ್ಕಂತಿರ್ಬೋದು, ನನ್ನಿಂದ ಸಹಾಯವನ್ನ ಪಡೆದಿದ್ದಾನೆ. ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಬಲಿಸಿರ್ತಕ್ಕಂಥದ್ದು, ನನಗೆ ಕೊಲೆ ಬೆದರಿ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗ್ಬಾರ್ದು. ಬರೀ ನನ್ನೊಬ್ಬನಿಗೆ ಹಾಕಿಲ್ಲ. ಬಹುಶಃ ಹಿಂದೆ ನನಗೆ ಗೊತ್ತಿದ್ದಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ. ಅನೇಕ ಬಾರಿ ಅವರಿಗಿಂತ ಬೆದರಿಕೆ ಹಾಕಿದ್ದಾನೆ. ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು, ಅವನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಪಡ್ತಾನೆ. ಅಂಥವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗುತ್ತೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ. ಆ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ. ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳ್ಕೊಂತೇನೆ. ಇಲ್ಲಾಂದ್ರೆ ಯಾವ ಗಳಿಗೆಲ್ಲಾದ್ರೂ ಬೇರೆ ಹುಡುಗರನ್ನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಹಲ್ಲೆ ಮಾಡಿಸ್ತಕ್ಕಂಥ ಸಂಭವ ಇರೋದ್ರಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇನೆ. ಸಭಾಧ್ಯಕ್ಷರೇ, ಕಂಪ್ಲೇಂಟ್ ಮಾಡಿದ್ದೀರಾ? ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 9:30ವರೆಗೂ ಅವನು ಮನೆಯಲ್ಲಿ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು. ಡಿಸಿಪಿ ಅವರು ಮಾಡಿದೆ, ಎಸಿಪಿ ಅವರು ಮಾಡಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ. ಕಂಪ್ಲೇಂಟ್ ತಗೊಂಡ್ರು ನನ್ನಿಂದ. ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮನೆ ಒಳಗಡೆ ರೀಚಿಗೆ ಬರೋದಿಲ್ಲ. ನೀವೇನ್ ಮಾಡ್ಕೊಳ್ಳಿ ಅಂತಕ್ಕಂಥ ದಿಮಾಕಿಂದ ಮಾತಾಡಿ 10 ಗಂಟೆಗೆ ಆ ಮನೆಯಿಂದ ಈಚೆ ಬಂದು ಅವನು ಕುಡಿದು ನೆಶೆಯೆಲ್ಲ ಇಳಿದಾದ್ಮೇಲೆ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು. ಮನೆ ಒಳಗಡೆ ಇದ್ದು ಆಚೆ ಬರೋದಿಲ್ಲ. ಸುಮಾರು 10 ರಿಂದ 12 ಗಂಟೆ ಪೊಲೀಸ್ ಅಧಿಕಾರಿಗಳು ಕಾಯ್ದಿದ್ದಾರೆ ಆಚೆಗಡೆ. ಇಂಥವ್ರು ಸಮಾಜಕ್ಕೆ ಬೇಕಾ? ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸಬೇಕು. ಒಂದಷ್ಟು ದಿನ 6 ತಿಂಗಳು ಗಡೀಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾನೆ. ನಿಮಿಷ ಮನೆ ಅಧ್ಯಕ್ಷರೇ, ಒಬ್ಬ ಶಾಸಕ ಸದನದಲ್ಲಿ ನನಗೆ ರಕ್ಷಣೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಘಟನೆ ಮುಂದುವರಿತಿದೆ ಅಂತಂದ್ರೆ ನೀವು ಶಾಸಕರ ರಕ್ಷಣೆ ಕೊಡಬೇಕಾಗಿರೋದು. ಇವತ್ತು ಸರ್ಕಾರಕ್ಕೆ ತಕ್ಷಣ ಹೇಳಬೇಕು, ಇದರಲ್ಲಿ ಯಾವುದೇ ರಾಜಕಾರಣದ ಮಾತುಕತೆಗಳು ಬೇಡ. ಒಬ್ಬ ಶಾಸಕ ಸದನದಲ್ಲಿ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತಂದ್ರೆ ಯಾರು ಹೊಣೆ ಸರ್? ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಅವನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಏನ್ ಪ್ರಶ್ನೆ ಇದು? ನೋಡಿ, ದಯಮಾಡಿ ನೀವು ಸರ್ ಇದನ್ನ ಸರ್ಕಾರ ಯಾರು ಮಾಡ್ಕೋಬೇಡಿ. ತಕ್ಷಣ ಗಮನ ಸೀರಿಯಸ್ ಮಾಡ್ರಿ ಸರ್, ಗಂಭೀರ ವಿಷಯ ಇದೆ.
ಕಲ್ಪ್ರಿಟ್ಟಿಂದ ನಿಮಗೆ ತೊಂದರೆ ಆಗಿದ್ರು ಕೂಡ ನಾವು ನಿಮ್ ಜೊತೆಗೆ ಉತ್ತರ ಕೊಡ್ಲಿ ಉತ್ತರ ಕೊಡಲಿ ಅಧ್ಯಕ್ಷರೇ ಆಯ್ತು ಉತ್ತರ ಅಧ್ಯಕ್ಷರೇ ಅವನ ಅಂಡರ್ ಈಗ ಒಂದಂದ್ರೆ ಆಯ್ತು ವಿಷಯ ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಈ ವ್ಯಕ್ತಿಯ ಹೆಸರು ಏನು ಹೇಳಿದ್ರು ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟಡದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11:30 ಮನೆಯಲ್ಲೇ ಇದ್ದಾರೆ. ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಬಹಳ ಸಿಂಪಲ್ ಇದು. ಮನೆ ಒಳಗಡೆ ಇದ್ದಾರೆ, ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸು ಮಾಡಿಸ್ತಾ ಇದ್ದಾರೆ, ಬೇರೆ ಪ್ರಶ್ನೆ. ಅರೆಸ್ಟ್ ಯಾಕೆ ಮಾಡಕ್ಕಾಗಲ್ಲ? ಮನೆ ಒಳಗಡೆ ಇದ್ರು ಕೂಡ. ಇದು ಒಬ್ರು ಅವ್ರು ಹೇಳಿದ್ರು ಆ ಪದಗಳು ಹೇಳಕ್ಕಾಗಲ್ಲ ನನಗೆ. ಮನೆ ಗೋಪಾಲಯ್ಯನಂತವ್ರಿಗೆ ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ದ ವೇ ಹಿ ಮಸ್ಟ್ ಹ್ಯಾವ್ ಅಡ್ರೆಸ್. ಸೊ ಅದಕ್ಕೋಸ್ಕರ ತಾವು ಎಲ್ಲರದು ಕೂಡ ರಕ್ಷಣೆಗೆ ಬಂದು ಕೂಡಲೇ ಸೂಚನೆ ಕೊಡಿ. ಸರ್ಕಾರ ಅಧ್ಯಕ್ಷರೇ ಒಂದು ನಿಮಿಷ ಹೇಳ್ತೀನಿ ಅಶೋಕ್. ಈಗ ನಮ್ಮ ಸರ್ಕಾರ ಇದ್ದಾಗಲೂ ಇಡೀ ಬೆಂಗಳೂರಿನಲ್ಲಿ ಇದ್ದಂತ ಕ್ಲಬ್ ಮತ್ತು ಕ್ಯಾಸಿನೋಗಳನ್ನು ಬಂದ್ ಮಾಡಿಸಿತ್ತು. ಅಲ್ಲಿ ನಡೆದ್ರೆ ಲೋಕಲ್ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿತ್ತು, ಎಲ್ಲ ಬಂದಾಗಿತ್ತು. ಇವತ್ತು ಗೋಪಾಲಯ್ಯನವರು ಹೇಳ್ತಾರೆ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಈ ಮನುಷ್ಯನ ಕ್ಲಬ್ ನಡೀತಾ ಇದೆ ಅಂತ. ಈ ಇಲ್ಲಿಗಲ್ ದಂಧೆ ಮಾಡಿಕೊಂಡು ಸಾಕಷ್ಟು ಹಣವನ್ನು ಗಳಿಸಿ ಇವರು ಮಾಡಬಾರದು ಮಾಡ್ತಾ ಇದ್ದಾರೆ, ದುಷ್ಟಶಕ್ತಿಗಳನ್ನು ಬೆಳೆಸ್ಕೊಂಡು. ಇವತ್ತು ಒಬ್ಬ ಗೋಪಾಲಯ್ಯನವರು ಬಹಳ ಸಜ್ಜನ ಮನುಷ್ಯ. ಅವರು ಯಾರು ನಮ್ಗೆ ಯಾರು ಹೇಳಿದ್ರೆ ತಿರುಗಿ ಹೇಳ್ತೀವಿ, ಕಪಾಳ ಕೊಡಿತೀವಿ ಅಂತೀವಿ, ಇನ್ನೇನು ಮಾಡ್ತೀವಿ. ಅವ್ರು ಅದನ್ನೂ ಹೇಳಲಿಕ್ಕಿಲ್ಲ. ಆ ರೀತಿಯ ವ್ಯಕ್ತಿತ್ವದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ, ಕೊಲೆ ಬೆದರಿಕೆ ಆಗ್ತಾನೆ, ಅಶೋಕ್ ಅಂತವರಿಗೆ ಆಗ್ತಾನೆ, ಸುರೇಶ್ ಕುಮಾರ್ ನಾನು ಕೂಡ ಅದರ ಫಲಾನುಭವಿ ಅಂತ ಹೇಳ್ತಾರೆ ಅಂದ್ರೆ ಇಡೀ ಸದನ ಸರ್, ನಾವು ಅವ್ರ ಜೊತೆ ಒಂದ್ ನಿಮಿಷ ಸರ್, ಬಹಳ ಗಂಭೀರವಾದ ವಿಷಯ ಸರ್. ಇಲ್ಲ ಈಗ ಇಡೀ ಸದನ ಆಯ್ತು ಒಕ್ಕೊರ್ಲಿಂದ ಒಬ್ಬ ಶಾಸಕನ ಈ ಅಸಹಾಯಕತೆಗೆ ಮತ್ತು ಒಬ್ಬ ಶಾಸಕನಿಗೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ, ಅಮಾಯಕ ಜನರ ಮೇಲೆ ಏನಾಗ್ತಾ ಇದೆ, ಇದನ್ನು ನಾವು ಯೋಚನೆ ಮಾಡ್ಕೊಂಡ್ರೆ ಭಯ ಆಗತ್ತೆ. ಇಂಥ ದುಷ್ಟಶಕ್ತಿಗಳನ್ನ ಪಕ್ಷ ಪಂಗಡ ಅಲ್ಲ ಸರ್, ಎಲ್ಲ ಪಕ್ಷಗಳು ನಾವೆಲ್ಲ ಒಟ್ಟಿಗೆ ಇರೋಣ, ಅದರಲ್ಲೇನು ತೊಂದರೆ ಇಲ್ಲ. ಆದ್ರೆ ಇಂಥ ಶಕ್ತಿಗಳನ್ನು ಬೆಳೆಸ್ಕೊಂಡು ನಾವು ಪಕ್ಷ ಬೆಳೆಸಿದ್ರೆ ಅದ್ರ ಅರ್ಥವೇ ಇಲ್ಲ. ಆದ್ರಿಂದ ಇವರನ್ನ ಇಷ್ಟೊತ್ತು ಅರೆಸ್ಟ್ ಮಾಡದೇ ಇರುವಂತಹದ್ದು ಪೊಲೀಸರ ಅಸಹಾಯಕತೆ ಯಾಕಾಗ್ತಾ ಇದೆ ಅಂತ ನಮ್ ಕ್ಲಾರಿಫಿಕೇಶನ್ ಬೇಕು. ಜನ ಹೇಳಿರ್ತಾರೆ ಇದನ್ನ, ಅವರಿಗೆ ಇವತ್ತು ರಕ್ಷಣೆ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಹಾಗಾಗಿ ತಕ್ಷಣ ಅವನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೋಪಾಲಯ್ಯನವರು ಇವತ್ತು ಬಹಳ ನೋವಿನಿಂದ ಅವರು ಈ ಮಾತುಗಳನ್ನ ಹೇಳಿದ್ದಾರೆ. ಗೋಪಾಲಯ್ಯನವರು ಒಬ್ಬರೇ ಅಲ್ಲ, ಅವರ ಶ್ರೀಮತಿಯವರು ಕೂಡ ಮೇಯರ್ ಆಗಿದ್ರು ಅಲ್ಲ, ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರ ಇಡೀ ಕುಟುಂಬ ರಾಜಕಾರಣದಲ್ಲಿದೆ. ಸೊ ಅಂತ ವ್ಯಕ್ತಿಗಳಿಗೆ ಈ ತರ ಬೆದರಿಕೆ ಹಾಕುವಂಥದ್ದು, ಮತ್ತೆ ಇಷ್ಟು ಬೆದರಿಕೆ ಹಾಕಿ ಇಷ್ಟು ಗಂಟೆ ಆದ್ರೂ ಕೂಡ ಅವನ ಮೇಲೆ ಅವನು ಕುಡಿದಿದ್ದಾನೆ, ಅದನ್ನ ಇಳಿದ ಮೇಲೆ ಕರ್ಕೊಂಬರೋದು ಅಂತ ಆದ್ರೆ ಏನ್ ಹಂಗೆ ಏನಾನ ರೂಲ್ಸ್ ಇದೆಯಾ? ಅಲ್ಲಲ್ಲ, ನನ್ಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಎಲ್ಲ ಹಂಗೇನಾನ ರೂಲ್ಸ್ ಇದೆಯಾ? ಕುಡ್ದಾದ್ಮೇಲೆ ಏನಾನ ಅವನ್ನ ಕೂಡಿಸಿ ನಿಶೆ ಇಳಿದ ಮೇಲೆ ಕೇಸ್ ಹಾಕೋದೇನಾನ ಇದೆಯಾ? ಆಗ್ಲೇ ಅರೆಸ್ಟ್ ಮಾಡ್ಬೇಕಾಯ್ತು ಇಮಿಡಿಯೇಟ್ ಆಗಿ. ಅವ್ನಿಗೆ ಫೋನ್ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆ, ಏನೋ ದೂರ ಇದ್ದಿದ್ರೆ ಪರವಾಗಿಲ್ಲ, ಅರ್ಧ ಕಿಲೋಮೀಟರ್ ಇಲ್ಲ, 100 ಮೀಟರ್ ಇಲ್ಲ ಪೊಲೀಸ್ ಸ್ಟೇಷನ್ಗೂ. ಅಲ್ಲಿ ಅಷ್ಟು ಹತ್ರ ಇದ್ರು ಕೂಡ ಈ ತರ ಅವ್ನ ನಿಶೆ ಇಳಿಲಿ, ಅದಾದ್ಮೇಲೆ ಕರ್ಕೊಂಬರೋಣ ಅಂದ್ರೆ ಏನ್ ರಾಜಾತಿಥ್ಯ ಕೊಟ್ಟಾಗ್ತದೆ. ಇವಾಗ ನಾನು ಸನ್ಮಾನ್ಯ ಸ್ಪೀಕರ್ ಅವ್ರು ಕೇಳೋದು, ಪಾರ್ಟಿಯಲ್ಲಿ ನಡೆಯುತ್ತೆ, ನಾವೆಲ್ಲರೂ ಕೂಡ
ಅಲ್ಲಿ ಬಂದಾಗ ನಾವು ಅಲ್ಲಿ ಕೂತಾಗ ಯಾರ್ಯಾರು ಕೂತಿದಾರೋ ಎಲ್ಲರೂ ಏನ್ ಹೇಳೋದು ನಾನೇ 25 ವರ್ಷ ಇರ್ತೀನಿ ಅಂತ. ಕಳೆದ 30 ವರ್ಷದಲ್ಲಿ ಯಾರು ಟರ್ಮ್ ರಿಪೀಟೇ ಆಗ್ಲಿಲ್ಲ. ಅದರಿಂದ ಇಲ್ಲಿ ಅಲ್ಲಿ ಬರೋದು ಹೋಗೇ ಇರ್ತದೆ ಡೆಮಾಕ್ರಸಿ ಪ್ರಜಾಪ್ರಭುತ್ವದಲ್ಲಿ. ಇಲ್ಲಿರುವಂತ ರಕ್ಷಣೆ ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತೀರಿ, ಲಕ್ಷಾಂತರ ವೋಟ್ ತಗೊಂಡು ಎಲೆಕ್ಟ್ ಆಗ್ತೀರಿ, ಈ ಸಾಮಾಜಿಕ ಇದರಲ್ಲಿ ಇರ್ತೀರಿ. ನಮ್ಮ ಮೇಲೇನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು. ಇವತ್ತು ನನಗಾಗ್ಬೋದು, ಅಥವಾ ಇನ್ನೊಬ್ಬರಿಗಾಗ್ಬೋದು, ಎಲ್ಲರಿಗೂ ಕಾಮನ್. ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು. ಗೋಪಾಲಯ್ಯನವ್ರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡಿಪಾರು ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ ನೆಕ್ಸ್ಟ್ ಯಾರೇ ಇದಾದ್ರೂ ಕೂಡ ಯಾವುದೇ ಪಾರ್ಟಿಯವರಾದ್ರೂ ಕೂಡ ಇದೇ ಮಾಡಲ್ ಅನ್ನ ಮಾಡುವಂತದಕ್ಕೆ ಒಂದು ಅವಕಾಶ ಆಗ್ತೈತೆ. ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಹೇಗೂ ಗಡಿಪಾರು ಮಾಡ್ತಾ ಇದ್ದಾರೆ. 0 ಓವರ್ನಲ್ಲಿ ಹಿಂದೂ ಕಾರ್ಯಕರ್ತರನ್ನು ಗಡಿಪಾರು ಮಾಡ್ತಾ ಇದ್ದಾರೆ. ಆಗೋಗ್ತೈತೆ. ಇಂಡಿಪೆಂಡೆಂಟ್, ಜನತಾದಳ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಆಗೋಗೈತೆ. ಎಲ್ಲಾ ಪಾರ್ಟಿ ಆಗೈತೆ. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾನ್ಯ ಹಿರಿಯ ಸದಸ್ಯರಾದ ಗೋಪಾಲಯ್ಯನವರು ಒಬ್ಬ ವ್ಯಕ್ತಿಯಿಂದ ಎಕ್ಸ್ ಮೇಯರ್ ಇಂದ ಆದಂತ ಅವಾಚ್ಯ ಶಬ್ದಗಳು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಮಾನಸಿಕ ಹಿಂಸೆಯನ್ನ ಗಮನ ಸೆಳೆದ ಎಕ್ಸ್ ಕಾರ್ಪೊರೇಟರ್ ಪದ್ಮರಾಜ್ ವಾಸ್ ಎಕ್ಸ್ ಕಾರ್ಪೊರೇಟರ್. he was here, he was there, now he is where I don't know. ಗೋಪಾಲಯ್ಯವ್ರ ಜೊತೆಗೂ ಇದ್ರು, ಇಲ್ಲೂ ಎಲ್ಲಾ ಕಡೆನೂ ಓಡಾಡ್ತಾ ಇದ್ರು ಅವರು. ಅಲ್ವಾ ಗೋಪಾಲಯ್ಯವ್ರೆ? ಪದ್ಮರಾಜ್ ಅವರು ನನಗೂ ಗೊತ್ತಿದೆ, ಅದನ್ನ ಹೇಳಿದೆ. ಇಲ್ಲೂ ಇದ್ರು ಅಲ್ಲೂ ಇದ್ರು ಅಂತ ಹೇಳ್ತಾ ಇದ್ದೀನಿ. ನಾನೇ ಹೇಳಿದೆ ಅದನ್ನ, ನನ್ಗೆ ಗೊತ್ತಿರೋದಲ್ವಾ? ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ಗೋಪಾಲಯ್ಯನವ್ರೆ, ಜೊತೆಗೆ ಇದ್ವಲ್ಲ, ಒಟ್ಟಿಗೆ ನಾವು ನೀವೆಲ್ಲ ಒಟ್ಟಿಗೆ ಅದೇ ಹೇಳ್ತಾ ಇರೋದು ನಾನು. ಬೇರೆ ಬೇರೆ ಇದ್ವಿ ಅಂತ ಹೇಳಿ ಸರ್. ಈ ಕಾನೂನು ದೃಷ್ಟಿನಲ್ಲಿ ಪಕ್ಷಪಾತದ ಪ್ರಶ್ನೆ ಇಲ್ವೇ ಇಲ್ಲ. ಕಾನೂನಿನಲ್ಲಿ ಎಲ್ಲರೂ ಸಮಾನರೇ. ಈಗ ಮಾನ್ಯ ಶಾಸಕರಿಗೆ ಒಂದು ಅವಹೇಳನಕರ ಅವ್ರ ಕುಟುಂಬಕ್ಕೆ ಮಾಡಿದ್ದಾರೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ. ನಮ್ಮ ಶಾಸಕರ ಗೌರವ ಘನತೆ ಎಷ್ಟು ಮುಖ್ಯನೋ ಸಾಮಾನ್ಯ ಜನರದು ಅಷ್ಟೇ ಮುಖ್ಯ. ಸರ್ಕಾರ ಕಾನೂನು ವಿಷಯದಲ್ಲಿ ತಾರತಮ್ಯ ಮಾಡದೆ, ಪಕ್ಷಪಾತ ಮಾಡದೆ, ಕಾನೂನಾತ್ಮಕವಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ತೇವೆ. ಅದನ್ನ ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗ ಇದು ಸದನದಲ್ಲಿ ಬಹಳ ಗಂಭೀರವಾಗಿ ನಾವು ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದು ಶಾಸಕರ ಮೇಲೆ ಈ ರೀತಿ ಅವರು ಫೋನ್ ಮಾಡಿ ಅದಕ್ಕೂ ಸತತ ಒಂದು ಅಲ್ಲ 2-3 ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು. ಒಂದು ಅವರ ಮೇಲೆ ಯಾಕಂದ್ರೆ ಕಾನೂನು ಪ್ರಕಾರ ಏನು ಇದೆಯಾ ಕ್ರಮ ತಗೊಳ್ಬೇಕು. ಮತ್ತೆ ಅವ್ರು ಕೇಳಿದ ಹಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ಹೇಳ್ಬೇಕಾಗ್ತದೆ. ಇಮಿಡಿಯೇಟ್ ಅವನ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ, ಮಧ್ಯ ಒಳಗಡೆ. ಅಥವಾ ಅಲ್ಲಿ ಯಾರು ಲೋಕಲ್ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡಬೇಕು. ಎರಡರಲ್ಲೊಂದು ಆಗ್ಬೇಕು. ಅವ್ನು ಯಾವ್ದು ಬರ್ಲಿ, ಬಂದು ಕೂತ್ಕೊಂಡು ಅಲ್ಲಿ ಆಗುವಂತ ವಿಚಾರ ಇಲ್ಲ. ನಾಳೆ ಎಲ್ಲರಿಗೂ ಕೂಡ ಇದೇ ಧೈರ್ಯ ಬಂದು ಬಿಟ್ರೆ ಏನ್ ಪರಿಸ್ಥಿತಿ ಏನಾಗ್ಬೋದು? ಸೊ ವಿ ಹ್ಯಾವ್ ಟು ಬಿ ತಾವು ಗವರ್ಮೆಂಟ್ ಆಗಿ ಬಹಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡ್ಬೇಕು ಇವತ್ತು. ಆಯ್ತಲ್ಲ, ಯಾವುದೇ ಆಂಟಿ ರೌಡಿ